ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಅಡುಗೆ ಮನೆ ವ್ಲಾಗ್ಸ್. ಇವತ್ತು ನಾನು ಸೋಯಾ ಜಂಕ್ಸ್ನಲ್ಲಿ ಸ್ನ್ಯಾಕ್ಸ್ ಮಾಡಬೇಕಂತ ಅಂದ್ಕೊಂಡಿನಿ. ಸೊ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಒಂದು ಪ್ಯಾನ್ ಒಳಗೆ ನಾವು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಉದ್ದಿನ ಹಪ್ಪಳ ಕರಿಬೇಕು. ಕರಿದ ನಂತರ ಅದೇ ಎಣ್ಣೆ ಒಳಗೆ ನಾವು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಸೋಯಾ ಜಂಕ್ಸನ್ನು ನೀರಿನಲ್ಲಿ ನೆನೆ ಹಾಕಿ, ಅದು ನೆನೆದ ನಂತರ ನೀರನ್ನು ಹಿಂಡಿ ನಾವೇನು ಒಗ್ಗರಣೆ ಹಾಕಿರ್ತೀವಲ್ಲ ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡಬೇಕು. ಸೋಯಾ ಜಂಕ್ಸ್ನಲ್ಲಿ ಹೈ ರಿಚ್ ಪ್ರೋಟೀನ್ ಇರುತ್ತೆ ಅಂತ ಹೇಳ್ಬೋದು. ಎವ್ರಿ 100 ಗ್ರಾಮ್ಸ್ ಒಳಗೆ 345 ಕ್ಯಾಲರೀಸ್ ಇರುತ್ತೆ ಮತ್ತು 52 ಗ್ರಾಮ್ಸ್ ಒಳಗೆ ಪ್ರೋಟೀನ್ ಇರುತ್ತೆ ಅಂತ ಹೇಳ್ಬೋದು. ಸೊ ಸೋಯಾ ಜಂಕ್ಸ್ ನಮಗೆ ಹೆಲ್ತಿಗೆ ತುಂಬ ಹೆಲ್ಪ್ ಐತಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬೇಕು. ಅರಿಶಿನ ಪುಡಿ ಹಾಕಿದ ನಂತರ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿಯನ್ನು ಮಿಕ್ಸ್ ಮಾಡಬೇಕು. ಅಚ್ಚ ಖಾರದ ಪುಡಿ ಜೊತೆ ನಮಗೆ ಹಸಿಮೆಣ್ಸಿಕಾಯಿ ಬೇಕಾದರೆ, ಸ್ಪೈಸಿ ಬೇಕಾದರೆ ಹಾಕೋಬೋದು. ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಮಗೆ ಬೇಕಾದರೆ ಶುಗರನ್ನು ಆ್ಯಡ್ ಮಾಡ್ಬೋದು. ಇದಕ್ಕೆ ನಾವು ಒಣ ಕೊಬ್ಬರಿಯನ್ನು ಹಾಕೋಬೇಕು. ಒಣ ಕೊಬ್ಬರಿ ಹಾಕಿದ ನಂತರ ಸ್ವಲ್ಪ ಗಾರ್ನಿಷ್ ಸಲುವಾಗಿ ನಾವು ಈರುಳ್ಳಿಯನ್ನು ಹಾಕೋಬೇಕು. ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ನೋಡ್ರಿ, ನಾನು ಯಾವುದೇ ರೀತಿಯಾದಂಥ ಜಾಸ್ತಿ ಸ್ಪೈಸಿ ಇರುವಂಥ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡಿಲ್ಲ. ಯಾಕಂದ್ರೆ ನಾವು ಸ್ನ್ಯಾಕ್ಸ್ ಅಂತ ತಿಂದರೆ ಅದು ಹೆಲ್ದಿ ಆದಂಥ ಸ್ನ್ಯಾಕ್ಸ್ ಆಗಿರ್ಬೇಕಂಥೇಳಿ ನಾನು ಯಾವುದೇ ರೀತಿಯಾದಂಥ ಸ್ಪೈಸಿ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡಿಲ್ಲ. ಮಾಡಿದಂಥ ಸೋಯಾ ಜಂಕ್ಸನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಹಾಗೆ ತಿನ್ಬೋದು, ಇಲ್ಲ ಅಂತಂದ್ರೆ ಪಾಪಡ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ನಾವು ಮೊದಲು ಆಯಿಲ್ ಒಳಗೆ ಕರ್ಕೊಂಡಿದ್ವಲ್ಲ ಉದ್ದಿನ ಹಪ್ಪಳ, ಅದ್ರ ಜೊತೆಗೆ ನಾವೇನು ಮಾಡಬೇಕು, ಈರುಳ್ಳಿಯನ್ನು ಹಾಕಬೇಕು. ನಂತರ ಅಚ್ಚ ಖಾರದ ಪುಡಿಯನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು. ಬೇಕಾದರೆ ಸಾಲ್ಟನ್ನು ಹಾಕೋಬೇಕು, ಇಲ್ಲ ಅಂತಂದರೆ ಅಷ್ಟೇ ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. ಅಚ್ಚ ಖಾರದ ಪುಡಿಯನ್ನು ಹಾಕಿ ಮೇಲೆ ನಮಗೆ ಖಾರ ಮಸಾಲ ಅಂದ್ರೆ ಸೇವ್ ಇತ್ತಂದ್ರೆ ಮ್ಯಾಗ ಹಾಕೋಬೋದು. ನಾನು ಸಿಂಪಲ್ ಆಗಿರಲಿ ಅಂತ ಹೇಳಿ ನಾನು ಏನೂ ಹಾಕ್ಕೊಂಡಿಲ್ಲ. ಸೊ ಇದು ನಂದು ಫಸ್ಟ್ ಪ್ರಯತ್ನ ಆಗೈತಿ. ಮಾತಾಡುವಾಗ ಏನಾದರೂ ಮಿಸ್ಟೇಕ್ ಇದ್ದರೆ ನನ್ನನ್ನು ಕ್ಷಮಿಸಬೇಕು. ಮತ್ತು ಅಡುಗೆ ಮಾಡೋದ್ರೊಳಗೆ ಏನಾದರೂ ತಪ್ಪಿದ್ರೆ ನನಗೆ ಕಮೆಂಟ್ ಮಾಡಿರಿ. ಯಾವ್ದು ಮಿಸ್ಟೇಕ್ ಆಗೈತಿ ಅಥವಾ ಇದ್ರೊಳಗೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾದ್ರೂ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಅದನ್ನು ಸರಿಪಡಿಸ್ಕೋತೀನಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಯಾವ ರೀತಿ ಔಟ್ಪುಟ್ ಬರುತ್ತಂತ ನನಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ. ಸೊ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋವಾಗ ಈವ್ನಿಂಗ್ ಟೈಮ್ನಲ್ಲಿ ನನಗೆ ಇದು ಮಾಡಬೇಕಂತ ಪ್ಲ್ಯಾನ್ ಆಯಿತು. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿದೆ. ನಿಮಗೆ ಇನ್ನಷ್ಟು ವಿಡಿಯೋಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಆಲ್.